ಇವತ್ತು ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದಿಂದ ಏನು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾವು 5 ಮುಖ್ಯ ಬೇಡಿಕೆಗಳನ್ನು ತಂದು ಇವತ್ತು ಹೋರಾಟ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ವಿಷಯಪ್ಪ ಏನಂತಂದ್ರೆ, ಮೊದಲನೇದಾಗಿ ಬೆಳಗಾವಿ ಗಡಿಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಏನು ದಕ್ಷಿಣ ಪಥೇಶ್ವರ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿಯವರ ಏನು ಮೂರ್ತಿ ಆಗಿರ್ಬೋದು, ಅವರ ಹೆಸರು ನಮ್ಮ ಬೆಳಗಾವಿ ಗಡಿಭಾಗದಲ್ಲಿ ಯಾವುದೇ ಒಂದು ಮುಖ್ಯ ಸ್ಥಳಗಳಿಗಾಗಿರ್ಬೋದು ಮತ್ತು ಅವರ ಹೆಸರಲ್ಲಿ ಮತ್ತು ಅವರ ಮೂರ್ತಿ ಕೂಡ ನಮ್ಮ ಬೆಳಗಾವಿಯಲ್ಲಿ ಇಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇಮ್ಮಡಿ ಪುಲಕೇಶಿಯವರ ಮೂರ್ತಿಯನ್ನು ಸುಮಾರು 40 ರಿಂದ 80 ಅಡಿಯಷ್ಟು ಎತ್ತರದ ಒಂದು ಮೂರ್ತಿಯನ್ನು ಬೆಳಗಾವಿಯ ಒಂದು ಮುಖ್ಯ ವೃತ್ತಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಅಂಥ ಇತಿಹಾಸ ಪುರುಷರ ಹೆಸರನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಮತ್ತು ಅಮಟೂರು ಬಾಳಪ್ಪ, ಬೆಳವಡಿ ಮಲ್ಲಮ್ಮ ಅವರ ಇಂಥ ಮಹಾನಾಯಕರ ವೀರವನಿತೆಯರ ಮೂರ್ತಿಗಳು ಕೂಡ ಪ್ರತಿಷ್ಠಾಪನೆ ಬೆಳಗಾವಿಯಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ ಆಗಬೇಕು. ಜೊತೆಗೆ ಹಲವು ದಿನಗಳ ಬೇಡಿಕೆ ಆದಂಥ ರಾಜವೀರ ಮಧುಕರ ನಾಯಕರ ಏನು ಮೂರ್ತಿ ಇದೆ, ಅದು ರಾಣಿ ಪಾರ್ವತಿ ದೇವಿ ಏನು ಕಾಲೇಜಿದೆ, ಅಲ್ಲಿ ಖಾಲಿ ವೃತ್ತಕ್ಕೆ ಅವರ ಹೆಸರು ಕೂಡ ನಾಮಕರಣ ಆಗಬೇಕು. ಮತ್ತು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಎಲ್ಲ ಅನುದಾನ ಕೂಡ ಬಿಡುಗಡೆ ಆಗಿದೆ ಮತ್ತು ಅದ್ರ ಕೂಡ ಅನುಮತಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತುಂಬ ವಿಳಂಬ ಆಗ್ತಾಯಿದೆ, ನಮಗೆ ತುಂಬ ಸಂಶಯಕ್ಕೆ ಕಾರಣ ಆಗ್ತಾಯಿದೆ. ಅದಕ್ಕೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಇದಕ್ಕೆ ವಿಳಂಬ ಮಾಡಬಾರ್ದು. ನೀವು ಹೊರ ರಾಜ್ಯದ ಮಹಾನಾಯಕರ ಏನು ಇತಿಹಾಸ ಪುರುಷರ ನೀವು ಮೂರ್ತಿಗಳನ್ನು ಹೆಸರುಗಳನ್ನು ತುಂಬ ಸಲೀಸಾಗಿ ನೀವು ಇಲ್ಲಿ ಹೆಸರನ್ನು ನಾಮಕರಣ ಮಾಡ್ತೀರಾ ಮತ್ತು ಅವರು ಮೂರ್ತಿಗಳನ್ನು ವಿಜೃಂಭಣೆಯಿಂದ ನೀವು ತೊಗೊಂಡ್ಬರ್ತೀರ. ಆದರೆ ನಮ್ಮ ನಾಡು ನುಡಿಗೆ ಸಂಬಂಧಪಟ್ಟಂಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಮಹಾನ್ ವ್ಯಕ್ತಿಗಳಿದಾರಲ್ಲ, ಇವರು ಮೂರ್ತಿಗಳು ತರಬೇಕಾದ್ರೆ ಅದು ಏನು ಹಲವು ವರ್ಷಗಳು ಬೇಕಾಗ್ತದೆ. ಈಗ ನಾವು ನೋಡ್ಬೋದು, ಕಣಬರಿಯಲ್ಲಿ 10 ವರ್ಷ ಬೇಕಾಯಿತು ರಾಜವೀರ ಮಧುಕರ ಮೂರ್ತಿ ಬರೋಕೆ. ಯಾಕಂದರೆ ಇದು ನಮ್ಮ ದುಸ್ಥಿತಿ, ಇದು ನಮ್ಮ ಪರಿಸ್ಥಿತಿ. ಯಾಕಂದರೆ ನಾವು ಎಷ್ಟೇ ಅರ್ಜಿಗಳು ಹಾಕಿದ್ರು, ಹೋರಾಟ ಮಾಡಿದ್ರು ಕೂಡ ನಮ್ಮ ಸಮಸ್ಯೆ ಇದೆ. ನಮ್ಮ ಸಮಸ್ಯೆಗಳನ್ನ ನಮ್ಮ ರಾಜಕಾರಣಿಗಳು ಯಾರೂ ಕೇಳೋಂಗಿಲ್ಲ. ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕು, ರಾಜಕಾರಣಿಗಳ ವಿರುದ್ಧ ನಾವು ಸ್ಟೇಟ್ಮೆಂಟ್ಗಳು ಕೊಡಬೇಕು, ಮೈ ಮೇಲೆ FIRಗಳನ್ನು ಹಾಕೋಬೇಕು. ಅಂದಾಗ ಮಾತ್ರ ಈ ರಾಜಕಾರಣಿಗಳು ಅದಕ್ಕೆ ತಲೆ ಬಗ್ಗೆ 2-3 ವರ್ಷಗಳಾಗಬೇಕು, 10 ವರ್ಷಗಳಾಗಬೇಕು. ಆವಾಗ ನಾಳೆ ನುಡಿ ಸಂಬಂಧಪಟ್ಟಂಗೆ ಈ ಮಹಾನಾಯಕರ ಮೂರ್ತಿಗಳಿಗೆ ಅವಕಾಶ ಕೊಡ್ತಾರೆ ಇವರು. ಮತ್ತು ಅವರಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ನಮ್ಗೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ, ಎಲ್ಲದಕ್ಕೂ ನಿರ್ಬಂಧ. ಮತ್ತು ಎರಡನೇ